ಏನು ಇಲ್ಲ, ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ಮನೆಗೆ ಯಾತಿಗೆ ಬರಬೇಕು? ಇಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್ ಅವನು. ನಿಮ್ಮನ್ನ ಇಮೇಜ್ ಹಾಳು ಮಾಡುತ್ತೆ, ಹೊರಗಡೆ ಜನ ನೋಡ್ತಿದ್ರೆ ನಿಮ್ಮನ್ನ ನಿಂತು ತಿಳ್ಕೊಳ್ತಾರೆ. ಹೇಳಿದಾರೆ ಅಶ್ವಿನಿ ಗೌಡ, ಗಿಲ್ಲಿ, ಆಮೇಲೆ ಕಾವ್ಯ ಪ್ರೋಗ್ರಾಮ್ ನೋಡ್ತೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಇವರು ರಜತ್ ಮತ್ತು ಚೈತ್ರ ಅವರು ವೈಟ್ ಕಾರ್ಡ್ ಎಂಟ್ರಿನಲ್ಲಿ ಬಂದಿದ್ದರು. ಅವರು ಮೊನ್ನೆ ಎಪಿಸೋಡಲ್ಲಿ ಅವ್ರನ್ನ ಕಳಿಸ್ಕೊಟ್ರು. ನಾವು ಏನಪ್ಪ ಅಂತಂದರೆ, ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ, ಆ ಬಿಗ್ ಬಾಸಲ್ಲಿ ಏನಪ್ಪ ಅಂತಂದರೆ ಆಗ್ತಾಯಿದೆ ಅಂತಂದರೆ, ಅವರೆಲ್ಲ ರಫಾಗಿ ಮಾತಾಡ್ತಾರೆ, ಅದರಿಂದ ಜಗಳಗಳಾಗುತ್ತೆ. ಆಮೇಲೆ ಅವರು ಅದನ್ನು ಗ್ರಿಡ್ಜಾಗಿ ಇಟ್ಕೊಂಡಿರ್ತಾರೆ, ಹೇಳಲ್ಲ. ನಾಮಿನೇಷನ್ ಬಂದಾಗ ಅವ್ರ ಮೇಲೆ ಒಬ್ಬರು ಕಾಂಪಿಟೇಷನ್ ಆಗಿ ನಾಮಿನೇಷನ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂದರೆ, ಇವ್ರು ಹೋದರೆ ನೆಕ್ಸ್ಟ್ ನಾನು ಸೀನಿಯಾರಿಟಿಗೆ ಹೋಗ್ತೀನಿ, ನಾನು 100 ದಿವಸ ಕಂಪ್ಲೀಟ್ ಮಾಡ್ತೀನಿ, ನನಗಿದೆಲ್ಲ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ ಯಾರೂ ತೋರಿಸ್ಕೊಳಲ್ಲ. ನ್ಯಾಚುರಲಾಗಿ ಆಡೋಕ್ಕೆ ಹೋದಾರನ್ನ ಅವ್ರನ್ನೇನು ಮಾಡ್ತಾರೆ ಅಂದರೆ, ಅವ್ರನ್ನ ಆಡೋಕ್ಕೂ ಬಿಡೋದಿಲ್ಲ. ಅವ್ರ ಮೇಲೆ ನೀವು ಹಂಗೆ, ನೀವು ಹಿಂಗೆ, ನೀವು ಸರಿಯಾಗಿ ಆಟ ಆಡೋಲ್ಲ, ಆ ಥರ ಈ ಥರ ಅಂತ ಅಂತಾರೆ. ಇಷ್ಟೆಲ್ಲ ಆದಮೇಲೆ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ಗಳು ಅವು ಇವು ಬಿಗ್ ಬಾಸ್ ಇದು ಮಾಡ್ತಾರೆ, ಅವೆಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾವುದ್ರಲ್ಲಿ ನಮಗೆ ಜಾಸ್ತಿ ಇಷ್ಟ ಇರೋರು ಗಿಲ್ಲಿ ಬಂತೆ, ಕಾವ್ಯ, ಅಶ್ವಿನಿ ಗೌಡ ಗ್ಯಾರಂಟಿ ಬರೋಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಶಿ ಈಸ್ ಎ ವೆರಿ ಗುಡ್. ಇದು ನನಗೆ ಹೇಳಿದ್ದಾರೆ ಅಶ್ವಿನಿ ಗೌಡ, ಗಿಲ್ಲಿ, ಆಮೇಲೆ ಕಾವ್ಯ, ಇವ್ರು 3 ಜನನೇ ಫಾರ್ಮ್ನಲ್ಲಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ನಾನು ನೋಡ್ತೀವಿ. ಇಲ್ಲ, ಅದು ನಿಮ್ಮ ಸೀರಿಯಲ್ ನಡಿಬೇಕು ಅಂತಂದರೆ ಅವೆಲ್ಲ ಏನೂ ಇಲ್ಲ, ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ಮನೆಗೆ ಯಾತಿಗೆ ಬರಬೇಕು? ಕರೆಕ್ಟಾ? ಅದನ್ನು ಕ್ರಿಯೇಟ್ ಮಾಡಿಸ್ತಾರೆ ಬಿಗ್ ಬಾಸು. ಈ ಟಾಸ್ಕ್ ಕೊಟ್ಟಾಗ ಏನು ಮಾಡ್ತಾರೆ, ಯಾವುದೋ ಒಂದು ಪಾಯಿಂಟ್ಗೆ ಹಾಕಿ ಅದನ್ನು ಅವ್ರನ್ನ ಇದು ರೈಸ್ ಮಾಡಿಸ್ತಾರೆ. ಆಮೇಲೆ ಇನ್ನೊಂದು ಬಿಗ್ ಬಾಸ್ ಅಬ್ಸರ್ವ್ ಮಾಡೋದೇನಪ್ಪ ಅಂತಂದರೆ, ಅವ್ರು ಎಷ್ಟು ಸಹನೆ ಇದೆ, ಎಷ್ಟು ಟೈಮಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ, ಅದನ್ನು ಯಾಕೆ ಅತಿರೇಕಕ್ಕೆ ತೊಗೊಂಡೋಗ್ಬೇಕು, ಇದು ಎಲ್ಲ ಬಿಗ್ ಬಾಸನ್ನ ಅಂಥವನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ತಾಯಿರ್ತಾರೆ. ಅವ್ರನ್ನೆಲ್ಲ ವ್ಯಕ್ತಿತ್ವವನ್ನು ಪಾಯಿಂಟ್ ಔಟ್ ಮಾಡ್ತಾಯಿರ್ತಾರೆ. ನಾವು ಹೊರಗಡೆ ಅವ್ರಿಗೆ ಯಾವ ಥರ ಬಿಂಬಿಸ್ತಾ ಇದ್ದೀವಿ ಅನ್ನೋದನ್ನು ಹಾಗಾಗಿ ಸುದೀಪ್ ಸರ್ ಹೇಳ್ತಾ ಇರ್ತಾರೆ, ಈ ಥರ ಮಾಡ್ಕೋಬೇಕು, ಈ ಥರ ಇದು ಮಾಡಬೇಕು, ಈ ವಾರ ನೀವು ಮಾಡಿದ್ರಲ್ಲಿ ಜನಗಳಿಗೇನೋ ಒಂದು ಇದು ಸಿಕ್ಕಿಲ್ಲ, ಏನೋ ಬ್ಯಾಡ್ ಒಪಿನಿಯನ್ ಬರೋ ಥರ ನಡ್ಕೊಳ್ತಾ ಇದ್ದೀರಾ, ಇದನ್ನ ನೀವೆಲ್ಲ ತಿದ್ಕೋಬೇಕು. ಅಡ್ವೈಸ್ ಮಾಡ್ತಾ ಇರ್ತಾರೆ. ಅಡ್ವೈಸ್ ಮಾಡಿದಾಗ ಕೆಲವ್ರು ತಿದ್ಕೊಳ್ತಾರೆ, ಕೆಲವ್ರು ತಿದ್ಕೊಳಲ್ಲ. ಇದರಿಂದ ಏನಾಗ್ತಾ ಇರ್ತದೆ ಅಂದರೆ, ನೋಡೋಕೆ ಒಂದೊಂದು ಸರಿ ಬೇಜಾರಾಗುತ್ತೆ. ಆಮೇಲೆ ಕೆಲವು ಟಾಸ್ಕ್ಗಳು ಇಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಓವರಾಗಿ ಇದು ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ಲು ಇವರು ರಜತ್ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಅದು ಇವ್ರು ದುರ್ವಂತಕೋ ಯಾರಿಗೊಬ್ರಿಗೆ ಹಾಕಿ ಕುತ್ತಿ ಜೋರಾಗಿ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ಇವನು ಯಾರು ಅವ್ರ ಹೆಸ್ರೇನಪ್ಪ, ಅವ್ರು ಇನ್ನೊಬ್ರು ತಳ್ಳಿದಾಗ ಅವ್ರಿಗೆ ರಜತ್ಗೂ ಇಲ್ಲಿ ಗೇಟ್ ಆಗುತ್ತೆ ಅಂದರೆ ಸೂರಜ್ಗೆ. ಹಂಗೆ ಅವ್ರೇನಾಗುತ್ತೆ ಅಂತಂದರೆ, ಅವರೊಬ್ಬರನ್ನು ತಳ್ಳಿದ್ರೆ ನನಗೆ ಇದಾಯಿತು ಅಂತ ಅವ್ರೇನು ತಲೆ ಕೆಡಿಸ್ಕೊಳಲ್ಲ, ಆಟಕ್ಕೆ ಬಂದಿದ್ದೀವಿ ಅಂತ ಇದು ಮಾಡ್ತಾಯಿದ್ದಾರೆ. ಸೂರಜ್ ಗಿಲ್ಲಿ ಅವ್ರ ಕಾಮಿಡಿ ಏನಪ್ಪ ಅಂದರೆ, ಇವನು ಈಸ್ ಎ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಅವನು ಗೊತ್ತಾಯ್ತಾ, ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ಅದರಿಂದ ಏನಾಗುತ್ತೆ, ಗಿಲ್ಲಿ ಸ್ವಲ್ಪ ಅವನು ಮುಂದೆ ಇದ್ದಾನೆ ಅಂತಲೇ ನಾನು ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ಯಾರೂ ಇಲ್ಲ. ಯಾರಿಗೆ? ಇಲ್ಲ ಟಕ್ಕರ್ ಕೊಡೋರು ಇದ್ದಾರೆ. ಏನು ಅಂದರೆ, ಬಿಗ್ ಬಾಸು ಅವ್ನಿಗೆ ಟಕ್ಕರ್ ಕೊಟ್ಟು ರೇಗ್ಸೋ ಅಂಥ ಸಿಚುವೇಶನ್ನೇ ಕ್ರಿಯೇಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಈಗ ಒಳಗಡೆ ಇದು ರೂಮ್ ಇದೆಯಲ್ಲ, ಯಾವ್ದು ಹೇಳಿ, ಸೀಕ್ರೆಟ್ ರೂಮ್ ಅಲ್ಲ, ಇನ್ನೊಂದು ಅವ್ರ ಹತ್ರ ಬಿಗ್ ಬಾಸ್ ಅವ್ರ ಹತ್ರ ಸಪ್ರೇಟಾಗಿ ಮಾತಾಡ್ತಾರಲ್ಲ, ಕನ್ಫ್ಯೂಷನ್ ರೂಮ್. ಅಲ್ಲೇನಾಗುತ್ತೆ ಅಂದರೆ, ಅಲ್ಲೇ ಇದನ್ನೇ ಅವರು ಇದು ಮಾಡೋದು. ಅರ್ಥ ಆಯ್ತಾ? ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇದೆಲ್ಲ ಮಾಡಿದ್ಮೇಲೆ ನನಗಂತೂ ಇವುಳಿದಲ್ಲಿ ರಕ್ಷಿತಾ ಅಂತೂ ಗ್ಯಾರಂಟಿ ಅವಳು ಹೋಗ್ತಾಳೆ ಅಂತಲೇ ನಾನು ಹೇಳೋಕ್ಕಲ್ಲ. ಏನು ಅಂದರೆ, ಅವಳು ಒಂದು ಏನಪ್ಪ ರಕ್ಷಿತಾ ಅಂದರೆ, ಅವಳು ಕರೆಕ್ಟಾಗಿ ಮಾತಾಡ್ತಾಳೆ ಏನು ತಪ್ಪಿಲ್ಲ. ಬಟ್ ಅದು ಏನಾಗುತ್ತೆ ಅಂತಂದರೆ, ವೈರಲ್ ಆಗಿ ಅದು ಹೆಂಗೆಂಗೋ ತಿರುಗ್ಕೊಡ್ತದೆ. ಅದು ಯಾಕೆ ಆ ಥರ ಮಾಡ್ತಾರೆ ಅಂತಂದರೆ, ಅವಳ ಮೈಂಡಲ್ಲಿ ಏನಿರುತ್ತೆ ಅಂದರೆ, ನಾಳೆ ನನ್ನನ್ನು ಏನಾರ ಇದು ಮಾಡಿಬಿಡ್ಬೋದು, ಎಲಿಮಿನೇಷನ್ಗೆ ಹಾಕ್ಬಿಡ್ಬೋದು, ವಾರದ ಎಲಿಮಿನೇಷನ್ಗೆ ಇದ್ದಾಗ ನನ್ನನ್ನು ಹಾಕ್ಬೋದು ಅನ್ನೋದು ಅವ್ರಿಗೊಂದು ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ಆ ಥರ ಮಾತಾಡ್ತಾ ಇರ್ತಾರೆ. ಇದಿಷ್ಟು ನನಗೆ ತಿಳಿದಂಗೆ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು. ನಿನ್ನೆ ಎಪಿಸೋಡಲ್ಲಿ ಈಗ ಎಲ್ಲರೂ ಅವ್ರು ಹೇಳಿದ್ದೆ ಸರಿ, ಸರಿ, ಉಳಿದವ್ರು ಹೇಳಿರೋ ನಾಮಿನೇಷನ್ ಏನು ಮಾಡ್ತಾರೆ ಅದೆಲ್ಲ ತಪ್ಪು ಅನ್ನೋ ಒಂದು ರೀತಿ ಬಿಂಬಿಸ್ತಾರೆ. ಇಲ್ಲ, ಅದಕ್ಕೆ ಅಲ್ಲಿರೋರೆ ಕಾಮೆಂಟ್ ಮಾಡ್ತಾರಲ್ಲ, ಅಕ್ಕಪಕ್ಕ ಇರೋರೆ, ಯಾರು ರಾಶಿಕಾ ಇರ್ತಾರೆ, ಆಮೇಲೆ ಇವನು ಇರ್ತಾನೆ, ಸೂರಜ್ ಇರ್ತಾನೆ. ಈಗ ಅವ್ರ ಪಾರ್ಟ್ ಆಫ್ ಕಾಂಪಿಟೇಷನ್ ಬಂದಾಗ ಅವ್ರು ಮಾಡ್ತಾರಲ್ಲ,
ಅದು ಹಿಂಗಲ್ಲ ಹಿಂಗೆ ಅಂತ ಅವ್ರು ಅಲ್ಲೆಲ್ಲ ಕಾಮೆಂಟ್ ಮಾಡ್ತಾರಲ್ಲ. ಅದಲ್ದಲ್ಲಿ ಬಿಗ್ ಬಾಸ್ ಬಂದವರು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಳಿದ್ದಾರೆ ಅಶ್ವಿನಿ ಗೌಡ ಇದ್ದಾಳೆ, ಅಶ್ವಿನಿ ಗೌಡಗೂ ಅವಳಿಗೂ ಇದಾಯಿತು, ಅಮ್ಮ ಅನ್ನೋ ವಿಚಾರ ಕೊಟ್ಟೋಗ್ಬಿಡ್ತಾರೆ. ಆವಾಗ ಅದು ಸುದೀಪ್ ಸರ್ ಏನು ಹೇಳ್ತಾರೆ, ನಿಮ್ಮ ಜಗಳಕ್ಕೆ ಅಮ್ಮ ಅಂದಿರನ್ನೆಲ್ಲ ಯಾಕೆ ತರ್ತೀರ, ಇದು ಕೆಳಿತೀರಾ, ಇದು ನಿಮ್ಮನ್ನು ಇಮೇಜನ್ನು ಹಾಳು ಮಾಡುತ್ತೆ, ಹೊರಗಡೆ ಜನ ನೋಡ್ತಿರೋ ನಿಮ್ಮನ್ನ ತಿಳ್ಕೊತಾರೆ. ಈ ಥರ ಎಲ್ಲ ಅಡ್ವೈಸು ಮಾಡ್ತಾಯಿರ್ತಾರೆ. ಆದರೆ ಏನಾಗುತ್ತೆ ಅಂದರೆ ಆ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟಲ್ಲಿ ಅವೆಲ್ಲ ಯೋಚನೆ ಮಾಡಲ್ಲ, ಅದರಿಂದಾಗಿ ಆ ಥರ ಆಗುತ್ತೆ. ಆ ದೃಷ್ಟಿ ನೋಡೋದಾದರೆ ಯಾರಿಗೂ ಅಲ್ಲಿ ಇದು ಮಾಡಬೇಕು, ಟಕ್ಕರ್ ಕೊಡಬೇಕು ಅಥವಾ ಅವ್ರನ್ನ ಕ್ಯಾರೆಕ್ಟ್ರನ್ನ ಇದನ್ನು ಹಾಳು ಮಾಡಬೇಕು ಅನ್ನೋದು ಯಾರೂ ಇರೋದಿಲ್ಲ, ಗೊತ್ತಾಯ್ತಾ. ಅವೆಲ್ಲ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಾಗುತ್ತೆ, ಅವರು ಇದಕ್ಕೆ ಹೋಗ್ತಾರೆ, ಅದಕ್ಕೆ ಫೈನಲ್ಗೆ ಹೋಗ್ತಾರೆ. ಧ್ರುವಂತು ಆಡ್ತಾರೆ. ಅವರು ಜಾಸ್ತಿ ಏನು ಅಂತಂದರೆ ನ್ಯಾಚುರಲ್ಲಾಗಿ ಒಂದು ರೂಟಲ್ಲೇ ಹೋಗಬೇಕು, ಆ ಥರ ಈ ಥರ ಈ ಮೋಸದ ಆಟಗಳು ಆಡಬಾರ್ದು ಅನ್ನೋದ್ರಲ್ಲಿ ಹೋಗ್ತಾರೆ. ಇಲ್ಲೇನಾಗುತ್ತೆ ಅಂತಂದರೆ ಆ ಮೋಸದಾಟ ಆಡೋ ಅಂಥ ಸಿಚುವೇಷನಲ್ಲಿ ಅದು ಮಾತಾಡ್ಬಿಡ್ತಾರೆ, ಆವಾಗ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ ಬೇರೆಯವರು. ಈ ಥರ ಆಗ್ತಾಯಿದೆ. ಬಟ್ ಧ್ರುವಂತು ಪರವಾಗಿಲ್ಲ. ಸ್ವಲ್ಪ ಇವಂದು ಅದು ಅವನ ಹೆಸರೇನು ಉದ್ದಕ್ಕೆ ಚೆನ್ನಾಗಿದೆ ನೋಡೋದಕ್ಕೆ. ರಘು ಅಲ್ಲ, ಸೂರಜ್ ಪರವಾಗಿಲ್ಲ, ಅವನು ಸ್ವಲ್ಪ ಚೆನ್ನಾಗಿದೆ. ಮಾಳು ಹಳ್ಳಿಗಳ ಇದ್ರದ್ದು ಅವನು ಏನು ಅಂತ ನಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಮಾಡೋದ್ರ ಬಗ್ಗೆ ನಾವು ಅಷ್ಟಾಗಿ ಏನು ಹೇಳೋಕ್ಕಾಗಲ್ಲ. ಅದು ಬಿಗ್ ಬಾಸ್ ಅವನ ಬಗ್ಗೆ ಡಿಸೈಡ್ ಮಾಡಬೇಕು, ಅರ್ಥ ಆಯ್ತಾ ನನಗೆ. ನೋಡಿ, ರೇಸಲ್ಲಿರೋರು ಅಶ್ವಿನಿ, ಗಿಲ್ಲಿ, ಕಾವ್ಯ 3 ಜನ ರೇಸಲ್ಲಿದ್ದಾರೆ. ಬಂದರೆ ರಘು ಬರ್ಬೋದು, ಅವನು ಒಂದು ಸ್ವಲ್ಪ ಬರ್ಬೋದು, ರಘು ಕೂಡ ಬರ್ಬೋದು. ಇಷ್ಟೇ. ಹಾಂ, ನಾವು ಜಾಸ್ತಿ ಲೈಕ್ ಮಾಡೋದು ಗಿಲ್ಲಿ ಎಂಟರ್ಟೈನ್ಮೆಂಟು ಮೊದಲಿಂದನೂ ಕಡೆವರೆಗೂ ಚೆನ್ನಾಗೇ ಇದೆ. ಈಗ ನಾವು ಆಡಿಯನ್ಸ್ ಚಪ್ಪಾಳೆ ಹೊಡಿತಾರಲ್ಲ, ಅಲ್ಲೆಲ್ಲ ನಾವು ನೋಡ್ತೀವಲ್ವ, ಅವಾಗ ಎಷ್ಟು ಚೆನ್ನಾಗಿ ಅವರು ಇದು ಮಾಡ್ತಾರೆ. ಬಟ್ ಅವನು ಮಿಸ್ಟೇಕ್ ಮಾಡ್ತಾನೆ. ಯಾರು ಮಿಸ್ಟೇಕ್ ಮಾಡಲ್ಲ ಹೇಳಿ ಸರ್? ಆಡ್ಬೇಕಾದ್ರೆ ಇರೋರು ಯಾರು ಮಿಸ್ಟೇಕೇ ಮಾಡಿಲ್ವಾ? ಆಗುತ್ತೆ ಆ ಥರ ಎಲ್ಲ. ಏನು ಮಾಡೋಕ್ಕೆ ಒನ್ ಮ್ಯಾನ್ ಶೋ ಆಯ್ತಾ ಈ ಸೀಸನಲ್ಲಿ ಅಂತ? ಏನು ಸರ್? ಒನ್ ಮ್ಯಾನ್ ಶೋ ಅಂದರೆ ಒಬ್ಬನೇ ತೊಗೊಂಡೋದು ನಾಡ್ಕೊಂಡು ಕೊನೆವರೆಗೂ ಅಂತ ಗಿಲ್ಲಿ. ಒಣಮೆಣಸು ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ಜಾಸ್ತಿ ಈಗ ಗಿಲ್ಲಿನ ಇಷ್ಟಪಡ್ತಾರೆ, ಎಲ್ಲಿ ನೋಡಿದ್ರು ಯಾರೇ ಕೇಳಿದ್ರು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬರೀ ಗಿಲ್ಲಿ ಅಂತ ಹೇಳ್ತಾರೆ. ಯಾರು ಕೇಳಿ ಯಾರು ಇಷ್ಟ ಗಿಲ್ಲಿಗೆ ಕಾಂಪಿಟೇಟರ್ ಕೊಡೋರು ಯಾರು ಇಲ್ವಾ ಅಂತ. ಯಾರು ಗಿಲ್ಲಿ ಕಾಂಪಿಟೇಟರ್ ಕೊಡೋರಾ? ಕಾಂಪಿಟೇಟರ್ ಕೊಡೋರನ್ನ ಅವನ್ನೆಲ್ಲ ಗೆಲ್ಲೋ ರೇಂಜಿಗೆ ಅಲ್ಲ ಆ ಥರ ಅಲ್ಲ. ಬಿಗ್ ಬಾಸ್ ಏನಾಗುತ್ತೆ, ಪ್ರತಿಯೊಂದು ಇದರಲ್ಲೂ ಕೆಲವು ಮಾರ್ಕ್ಸ್ ಕೊಟ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದು ಗೊತ್ತಿರಲ್ಲ ಯಾರಿಗೂ. ಆ ಮಾರ್ಕ್ಸ್ ರೇಂಜಲ್ಲಿ ಯಾರಿಗೆ ಬರ್ತಾರೆ ಅವ್ರನ್ನ ಅಷ್ಟು ಜನನ್ನು ಸೆಲೆಕ್ಟ್ ಮಾಡಿ ಫೈನಲ್ಲಿಗೆ ಬಿಟ್ಕೊಳ್ತಾರೆ. ಆ ಥರ ಅದು. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ವಿಜಯದೇವ್ ಅಂತ. ಓಕೆ ಸರ್, ಥ್ಯಾಂಕ್ ಯು.